ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ಕಮಂಡಲ ಗಣಪತಿ, ಅದು ತೀರ್ಥ ಉದ್ಭವ ಆಗ್ತಾ ಇದೆ ನೋಡಿ. ಅಲ್ಲಿ ಈ ತೀರ್ಥವನ್ನು ನಾವು ಕುಡಿದಾಗ ಎಲ್ಲ ಕಾಯಿಲೆಗಳು ಹೋಗುತ್ತೆ ಅಂತ ಹೇಳ್ತಾರೆ. ಇದು ತೀರ್ಥಹಳ್ಳಿ ತಾಲ್ಲೂಕಿನಲ್ಲಿ ಬರುತ್ತೆ. ಇದು ಅದರ ಒಂದು ವಿಶೇಷತೆಯನ್ನು ಅಲ್ಲಿನ ಒಂದು ಗೈಡು ಎಲ್ಲ ಹೇಳ್ತಾರೆ. ಅದನ್ನು ನಾವು ಕೇಳಿಸ್ಕೊಳ್ಳೋಣ. ಅದ್ರ ಬಗ್ಗೆ ಎಲ್ಲ ಪೂರ್ತಿ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನೋಡಿ, ಗೈಡ್ ಹೇಳ್ತಾರೆ, ಎಲ್ಲ ತಿಳ್ಕೊಳ್ಳೋಣ. ನಮಸ್ಕಾರಗಳು. ನೋಡಿ, ಪಾರ್ವತ್ಯದಲ್ಲಿ ಶನಿದೋಷ ಹಿಡಿದ್ರಿಂದ ದೇವತೆಗಳೆಲ್ಲ ಸೇರಿ ಮೂಲಕ ಕಳಿಸ್ತಾರೆ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಮೃಗಾವತಿ ಅಂತ ಒಂದು ಕ್ಷೇತ್ರ ಇದೆ. ನೋಡಿ, ಪಾರ್ವತಿಯನ್ನು ಕೈಲಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಪಾರ್ವತಿಗೆ ಕೈಲಾಸದಲ್ಲಿ ಶನಿದೋಷ ಹಿಡಿದಿರುತ್ತೆ. ಆಗ ದೇವತೆಗಳೆಲ್ಲ ಸೇರಿ ಭೂಲೋಕ ಕಳಿಸ್ತಾರೆ. ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ಸೇರಿರ್ತಕ್ಕಂಥ ಮೃಗಾವತಿ ಅಂತ ಕ್ಷೇತ್ರ ಇದೆ. ಅಲ್ಲಿ ಮೂಲ ಶನೀಶ್ವರನ ದೇವಸ್ಥಾನ ಇರ್ತಕ್ಕಂಥ ಒಂದು ಪುರಾತನ ಸ್ಥಳ. ಕೈಲಾಸದಿಂದ ಪಾರ್ವತಿನಲ್ಲಿ ಕಳಿಸ್ತಾರೆ. ಪಾರ್ವತಿಯಲ್ಲಿ ಬಂದಾಗ ಮಡಿಯಿಂದ ಬರಬೇಕು ತಾಯಿ ನೀನು ಅಂತ ಹೇಳ್ಬಿಟ್ಟು ಈ ಸ್ಥಳಕ್ಕೆ ಆಗಿನ ಕಾಲದಲ್ಲಿ ವಸಿಷ್ಠಾಶ್ರಮ ಅಂತ ಕರಿತೀವಿ. ಅಂದರೆ ವಸಿಷ್ಠ ಮಹರ್ಷಿ ಮುನಿಗಳು ತಪಸ್ಸು ಮಾಡಿರ್ತಕ್ಕಂಥ ಕ್ಷೇತ್ರ. ನೀವು ದೇವಸ್ಥಾನದಿಂದ ಹೊರಡಬೇಕಾದಾಗ ಮೇಲುಗಡೆ ಕಾಣುತ್ತೆ ನಿಮಗೆ ಋಷಿಮುನಿ ಚಿತ್ರ ಇದೆ. ಅವರೇ ವಸಿಷ್ಠ ಮಹರ್ಷಿ ಮುನಿಗಳು. ಈ ಜಾಗದಲ್ಲಿ ತಪಸ್ಸನ್ನು ಮಾಡಿದ್ದರು. ಹಾಗಾಗಿ ಈ ಜಾಗಕ್ಕೆ ಪಾರ್ವತಿನ ಮಡಿಯಿಂದ ಬರ್ಬೇಕಂತಬಿಟ್ಟು ಇಲ್ಲಿಗೆ ಕಳಿಸ್ತಾರೆ. ಇಲ್ಲಿಗೆ ಬಂದಾಗ ಮಡಿ ಆಗ್ಬೇಕಂದಾಗ ನೀರು ಬೇಕು, ನೀರು ಇರಲ್ಲ. ಆಗ ಬ್ರಹ್ಮ ಪ್ರತ್ಯಕ್ಷನಾಗಿ ತನ್ನ ಕಮಂಡಲದಿಂದ ನೀರನ್ನು ಪ್ರೋಕ್ಷಣೆ ಮಾಡಿದ ಉದ್ಭವ ನದಿ ಬ್ರಾಹ್ಮಿ ನದಿ. ಇದೇ ನೀರನ್ನು ಪಾರ್ವತಿ ಸ್ನಾನ ಮಾಡಿ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿದ ನಂತರ ಆಕೆಗೆ ಅರ್ಧ ಶನಿಮುಕ್ತನ ಪಡೆದು ಪರಿಶುದ್ಧಳಾಗಿ ಪುನಃ ಮತ್ತೆ ಮೃಗಾವತಿ ಕ್ಷೇತ್ರಕ್ಕೆ ಹೋಗಿ ಶನೀಶ್ವರನ ದರ್ಶನ ಮಾಡಿ ಶನಿಮುಕ್ತಿ ಪಡೆದು ಶಿವನನ್ನು ಪಡಿತಾಳೆ. ಶಿವನನ್ನು ಪಡಿಬೇಕಂದೇ ಆಕೆ ಭೂಲೋಕಕ್ಕೆ ಬಂದಾಗ ಶನಿಯಿಂದ ಮುಕ್ತಿ ಪಡಿಬೇಕಂತ ಹೇಳ್ಬಿಟ್ಟು ಇಲ್ಲಿಂದ ಮಡಿ ಆಗೋಕ್ಕೆ ಇಲ್ಲಿ ಕಳಿಸಿರ್ತಾರೆ. ಮಡಿಯಿಂದ ಹೋಗಿ ಅಲ್ಲಿ ಶಿವನನ್ನು ಪಡಿತಾಳೆ. ಹಾಗಾಗಿ ಪಾರ್ವತಿ ಬಂದೋದ್ಮೇಲೆ ಇದನ್ನು ಕಮಂಡಲ ಗಣಪತಿ ಕ್ಷೇತ್ರದ ಹೆಸರು ಬದಲಾಗುತ್ತೆ. ಇಲ್ಲಿ 12 ಗಂಟೆ ನಂತರ ಸೂರ್ಯ ಪ್ರಯಾಣದಕ್ಕೂ ಪಶ್ಚಿಮ ದಿಕ್ಕಿಗೆ ಬೆಳೆಸ್ತಾನೆ. ಹಾಗಾಗಿ ಆಗ ಶನಿ ಪ್ರಯಾಣ ಶುರುವಾಗುತ್ತೆ 12 ಗಂಟೆ ನಂತರ. ಹಾಗಾಗಿ 12 ಗಂಟೆ ಮೇಲೆ ಪೂಜೆಯನ್ನು ಇದು ಮಾಡೋದಿಲ್ಲ. ಪ್ರತಿನಿತ್ಯ 7 ಗಂಟೆಯಿಂದ 12 ಗಂಟೆವರೆಗೂ ಅಷ್ಟೇ. ಮತ್ತು ನಾಳೆ ಬೆಳಗ್ಗೆನೇ ಓಪನ್ ಆಗೋಂಥದ್ದು ಇದು. ಇಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ದೇವ್ರ ಕೊಡಲಿಟ್ಟು 20 ದಿನ ಪ್ರತಿನಿತ್ಯ ಸ್ನಾನ ಆದ ನಂತರ ದೇವ್ರ ಕೊಡನ್ನು ಹೋಗಿ ನೀರನ್ನು ತೀರ್ಥಪರ ನೀರನ್ನು ಕುಡಿದ್ರೆ ಮನೆಯಲ್ಲಿ ಎಲ್ಲರೂ ಸಮೇತ ಸ್ನಾನ ಆದ ನಂತರ ಈ ರೀತಿ ನೀರನ್ನು ಕುಡಿದ್ರೆ ಶನಿವಾದ ನಿವಾರಣೆ ಆಗುತ್ತೆ. ಓದೋ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ತುಂಬ ಒಳ್ಳೆ. ವರ್ಷದ 365 ದಿನ ಇಲ್ಲಿ ಶನಿಗಳಾಚಾರ ಪೂಜೆ ಅಂತ ಮಾಡ್ತಾರೆ. ಅದಕ್ಕೆ ಅರ್ಧ kg ಜೇನುತುಪ್ಪ, ಅರ್ಧ kg ಸಕ್ಕರೆ, ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರ್ ದೀಪದಣ್ಣೆ, ಹೂವು ಕಾಯನ್ನು ತಂದು ಬೆಳಗ್ಗೆ 6 ಗಂಟೆಗೆ ಸ್ನಾನವನ್ನು ಮಾಡಿ ಇಲ್ಲಿ ಪೂಜೆ ಕೊಟ್ಟರೆ 1 ಗಂಟೆ ಪೂಜೆ ಆದ ನಂತರ ನಿಮ್ಮ ಕೈ 2 ದೀಪವನ್ನಲ್ಲಿ ಹಚ್ಚಿಸ್ತಾರೆ. ಶನಿಗಳಾಚಾರ ಪೂಜೆ ಮಾಡಿಸ್ಬೇಕಂದ್ರೆ ಮಾತ್ರ ಇಷ್ಟನ್ನು ತಂದು ಬೆಳಗ್ಗೆ 6 ಗಂಟೆಗೆ ಬರಬೇಕು. ಇಲ್ಲ ನಾವು ಸ್ನಾನ ಮಾಡಿ ಹಣ್ಣುಕಾಯಿ ಮಾಡಿಸ್ಕೊತೀವಿ ಅಂತಂದರೆ ಮಧ್ಯಾಹ್ನ 12 ಗಂಟೆವರೆಗೂ ನೀವು ಯಾವಾಗಾದರೂ ಬರ್ಬೋದು. 12 ಗಂಟೆ ಮೇಲೆ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಇದಿಷ್ಟು ಈ ಸ್ಥಳದ ಮಾಹಿತಿ. ಇಲ್ಲಿಂದ ಪರಿಶುದ್ಧರಾಗಿ ಮೃಗಾವತಿ ಹೋದಾಗ ಶನೀಶ್ವರನ ಸನ್ನಿಧಿಯಲ್ಲಿ ಪಾರ್ವತಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡೋದಕ್ಕಿಂತ ಮುಂಚೆ ಅರಿಶಿನ ಕೊಂಬಿನಲ್ಲಿ ಶಿವಲಿಂಗವನ್ನು ಮಾಡಿ ಭೂಮಿನಲ್ಲಿಟ್ಟು ಪೂಜೆಯನ್ನು ಮಾಡಿ ಅಗ್ನಿಕುಂಡ ರಚನೆಯನ್ನು ಮಾಡಿ ಅದರ ಮುಂದೆ ಪ್ರತಿಜ್ಞೆಯನ್ನು ಮಾಡ್ತಾಳೆ ಪಾರ್ವತಿ ದೇವಿ. ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಶಿವನಿಗೆ ದರ್ಶನವನ್ನು ನೀಡಲಿಲ್ಲ ಅಂತಂದರೆ ನಾನು ಅಗ್ನಿಕುಂಡಕ್ಕೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿ ತಪಸ್ಸು ಕೋರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಲಕ್ಷ್ಮೀನರಸಿಂಹಸ್ವಾಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕೋಳಿ ಧ್ವನಿನಲ್ಲಿ ಕೂಗ್ತಾನೆ. ಆ ಧ್ವನಿ ಕೇಳಿ ಪಾರ್ವತಿ ದೇವಿ ಎಚ್ಚರಗೊಂಡು ಅಗ್ನಿಗೆ ಆಹುತಿ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಪಾರ್ವತಿಗೆ ಶಿವದರ್ಶನವನ್ನು ನೀಡ್ತಾರೆ. ಶಿವಪಾರ್ವತಿ ದರ್ಶನ ಪಡೆದ ಶನೀಶ್ವರ ಅವರಿಬ್ಬರಿಗೂ ಶನಿಮುಕ್ತನ ಕೊಟ್ಟು ಆಗೊಂದು ಮಾತನ್ನು ಹೇಳ್ತಾರೆ. ನಿನ್ನ ಭಕ್ತಾದಿಗಳು ಶಿವ ಶನಿಮುಕ್ತಿಗಾಗಿ ನನ್ನ ಸನ್ನಿಧಿಗೆ ಬರೋದಕ್ಕಿಂತ ಮುಂಚೆ ಅವರು ಬ್ರಾಹ್ಮಿ ನದಿಯಲ್ಲಿ ಮಿಂದಿದ್ದು ಗಣಪತಿ ಪೂಜೆಯನ್ನು ಮಾಡಿ ಪರಿಶುದ್ಧರಾಗಿ ಮೃಗಾವತಿಗೆ ಬಂದಾಗ ಮೊದಲಿಗೆ ನನ್ನ ದರ್ಶನವನ್ನು ಮಾಡಿ ಅನಂತರ ಶಿವ ನಿನ್ನ ದರ್ಶನ ಮಾಡಿದವರು ನಿನ್ನ ಭಕ್ತಾದಿಗಳು ಇತಿಹಾಸದಲ್ಲಿ ಅವರು ಶನಿಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳೋ ಕಾರಣದಿಂದ ಇಲ್ಲಿ ಬರೋ ಭಕ್ತಾದಿಗಳಿಗೆ ಈ ಪದ್ಧತಿಯನ್ನು ಮಾಡಿಕೊಂಡು ಅಲ್ಲಿ ಶನೀಶ್ವರ ದರ್ಶನಕ್ಕೆ ಹೋಗಿ ಅಂತ ಹೇಳೋ ಕಾರಣನೇ ಅದು. ಅಲ್ಲಿ ನಿಮಗೆ ಶನೀಶ್ವರ ಸನ್ನಿಧಿನಲ್ಲಿ 1 ಗಂಟೆವರೆಗೂ ಚೀಟಿಯನ್ನು ಮಾಡ್ತಾರೆ. ಹಣ್ಣುಕಾಯಿ ಸಂಕಲ್ಪ ದೀಪ ಚೀಟಿ ಮಾಡಿಸ್ಬಿಟ್ಟು ದರ್ಶನ ಮಾಡಿ ಪ್ರತಿಯೊಬ್ಬೊಬ್ಬರು ಒಂದು ಬಟ್ಲವನ್ನು ತೆಗೆದುಕೊಂಡು ಅದರಲ್ಲಿ ಎಣ್ಣೆ ಹಾಕಿ 1 ರೂಪಾಯಿ ಕಾಯಿನ ಹಾಕಿಬಿಟ್ಟು ಅದರಲ್ಲಿ ಮುಖವನ್ನು ನೋಡ್ಕೊಂಡು ಎಳ್ಳು ಬತ್ತಿನ ಗೆದ್ದು ಬೆಂಕಿನಲ್ಲಿ ಅಂಟಿಸಿ ಹಾಕೋದು. ಎದುರುಗಡೆ ಶಿವನ ದೇವಸ್ಥಾನದ ಶನೀಶ್ವರ ದೇವಸ್ಥಾನ ಎದುರುಗಡೆ ಅದರ ದರ್ಶನ ಮಾಡಿಕೊಂಡು ಪಾರ್ವತಿಯನ್ನು ಏನು ಅರಿಶಿನ ಕೊಂಬಲ್ಲಿ ಶಿವಲಿಂಗ ಮಾಡಿದ್ರಲ್ಲ ಅದೇ ಸ್ಥಳದಲ್ಲಿದೆ. ಅದನ್ನು ಮುಚ್ಚಿ ಮೇಲುಗಡೆ ಶಿವನ ದೇವಸ್ಥಾನ ಕಟ್ಟಿದ್ದಾರೆ. ಅದನ್ನು ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಊರು ಮಧ್ಯದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ
ಆ ಕ್ಷೇತ್ರಕ್ಕೆ ಭೃಗಾವತಿ ಹೆಸರು ಬರೋ ಕಾರಣ ರಾಮ ಸೀತಾ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಮಾರೀಚಂಬರ ಸುತ್ತ ಜಿಂಕೆ ರೂಪದಲ್ಲಿರ್ತಾನೆ. ಆ ಜಿಂಕಿನ ಸೀತೆ ರಾಮನ ಬಳಿ ಕೇಳಿದಾಗ ರಾಮ ಅದನ್ನ ನಡಿಬೇಕಂದಾಗ ಸಿಗೋದಿಲ್ಲ, ಆಗ ಅದನ್ನು ಮದುವೆ ಮಾಡ್ತಾನೆ, ಅಂದರೆ ಕೊಳ್ತಾನೆ. ಆಗ ಜಿಂಕೆ ರೂಪದಿಂದ ರಾಕ್ಷಸ ರಾಮನಿಗೆ ಹೇಳ್ತಾನೆ, ನನ್ನ ಕೊಂದ ನಂತರ ನಿನಗೆ ಬ್ರಹ್ಮತ್ವ ದೋಷ ಹಿಡಿಬಾರ್ದು ರಾಮ, ಇನ್ನು ಮುಂದೆ ನೀನು ಆ ಲಿಂಗವನ್ನು ಶಿವಲಿಂಗವನ್ನು ಪೂಜೆಯನ್ನು ಮುನ್ನಡೆಸ್ಕೊಂಡು ಹೋಗಂದಾಗ ಇದೇ ಬ್ರಾಹ್ಮಣ ನದಿ ನೀರು ಭೃಗಾವತಿಗೆ ಹೋಗುತ್ತೆ, ತುಂಬ ದೊಡ್ಡದಾಗಿ ಹರಿಯುತ್ತೆ. ಅಲ್ಲಿ ಆ ನದಿ ದಡದ ಮೇಲೇ ಆ ಲಿಂಗ ಪ್ರತಿಷ್ಠಾಪನೆ ಮಾಡಿ ಇದೇ ನೀರಿಂದನೇ ತೊಳೆದು ಮಲ್ಲಿಕಾರ್ಜುನ ಸ್ವಾಮಿ ಹೆಸರನ್ನು ಕೊಟ್ಟು ಪೂಜೆಯನ್ನು ಮಾಡ್ತಾನೆ ರಾಮ. ಅಂದಿನಿಂದ ಇಂದಿನವರೆಗೂ ಸಮೇತ ಇದೇ ನೀರಿಂದಲೇ ಮಲ್ಲಿಕಾರ್ಜುನ ಸ್ವಾಮಿನ ತೊಳೆಯೋದು. 1 ಮಂಗಳಾರತಿ ಆದಮೇಲೆ ಯಾರು ತೀರ್ಥ ಸ್ನಾನ ಚೀಟಿ ಮಾಡಿಸಿರೋರಿಗೆ ತಲೆ ಮೇಲೆ ನೀರನ್ನು ಹಾಕ್ತಾರೆ. ಆ ಲಿಂಗ ತೊಳೆದ್ರೆ 2ನೇ ಧರ್ಮಸ್ಥಳ ಅಂತ ಮಲ್ಲಿಕಾರ್ಜುನ ಸ್ವಾಮಿನ ಕರೀತಾರೆ, ತುಂಬ ಶ್ರೇಷ್ಠ. ಆ ಒಂದು ಸ್ಥಳದಲ್ಲಿ ಚೀಟಿ ಮಾಡಿಸಿರೋ ತಲೆ ನೀರನ್ನು ಹಾಕ್ಕೊಂಡು ಆದಮೇಲೆ ಪ್ರಸಾದ ವ್ಯವಸ್ಥೆ ಮುಗಿಸ್ಕೊಂಡು ಕಳಸವನ್ನು ಶೃಂಗೇರಿಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋದರೆ ಮತ್ತೆ ಅದೇ ರಸ್ತೆಯಲ್ಲೇ ಬರಬೇಕು. ಮತ್ತೆ ನಾವು ಶನೀಶ್ವರನ ಮುಖ ದರ್ಶನ ಮಾಡ್ತೀವಿ ಅಂದರೆ ತಪ್ಪು ಮಾಡಬಾರ್ದು. ಇಲ್ಲಿಂದನಾದರೂ ಆಗಲಿ ಈ ಕಡೆಯಿಂದನಾದರೂ ಆ ಕಡೆಯಿಂದ ಡೈರೆಕ್ಟಾಗಿ ತೀರ್ಥಹಳ್ಳಿ ಬಂದ್ರು ಮೊದಲಿಗೆ ಶನೀಶ್ವರ ದರ್ಶನ ಮಾಡಬೇಕು. ಎದುರುಗಡೆ ಶಿವ, ಕೊನೆ ಮಲ್ಲಿಕಾರ್ಜುನ ಸ್ವಾಮಿ, ಅಂದರೆ ಶಿವನ ಹೆಸರು. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಈ ಸ್ಥಳಕ್ಕೆ ಬಂದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಣಪತಿ. ಹಾಗಾಗಿ ಯಾವುದನ್ನು ಪೂಜೆ ಮಾಡ್ಬೇಕಂದ್ರೆ ವಿಘ್ನ ನಿವಾರಕ ಗಣಪತಿ ಪೂಜೆ ಮಾಡ್ತೀವಿ. ಹಾಗಾಗಿ ಪಾರ್ವತಿ ಶಿವನ ಹೊಲಿಸ್ಕೋಬೇಕಾದಾಗ ತಪಸ್ಸು ಕೂತಾಗ ಯಾವುದೇ ರೀತಿ ವಿಘ್ನ ಬರಬಾರ್ದು ಅಂತೇಳಿ ತನ್ನ ಕೈಯಾರೆ ಸ್ವತಃ ಪ್ರತಿವ್ರತೆಯಿಂದ ಪರಿಶುದ್ಧತೆಯಿಂದ ಸ್ನಾನ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಗಣಪತಿ. ಹಾಗಾಗಿ ಇಲ್ಲಿಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಅಲ್ಲಿಗೆ ಹೋದರೆ 8:30 ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೆಳಗಿನ ಜಾವ ಅಲ್ಲಿಗೆ ಹೋದರೆ ನಿಮಗೆ ಅಲ್ಲಿ ಎಣ್ಣೆ ಅಭಿಷೇಕ ಮಾಡಿಸ್ಬೋದು, ತುಂಬ ಶ್ರೇಷ್ಠ. ಅಲ್ಲಿ ಹೋದಾಗ ಹೇಳ್ಬೋದು ಕಮಂಡಲ ಗಣಪತಿನಲ್ಲಿ ಆ ನದಿನಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದಂದರೆ ಇನ್ನೂ ತುಂಬ ಒಳ್ಳೆಯದು ಅಂದ್ಬಿಡುತ್ತೆ. ಇಷ್ಟು ಈ ಸ್ಥಳದ ಮಾಹಿತಿ.